ಕಾಯುತ್ತಿರುವ ಅಭಿಮಾನಿಗಳ ಕಾತರ ಕಾವೇರುವಂತೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ನಟ ರಕ್ಷಿತ್ ಶೆಟ್ಟಿ. ಅತಿ ದೊಡ್ಡ ಸಮುದ್ರದ ಕಡೆ ಒಂದು ಸಮಾಧಿ. ಆ ಸಮಾಧಿಯ ಮೇಲೊಂದು ಕಾಗೆ ಕಾ ಕಾ ಎಂದು ಕೂಗ್ತಾ ಇದೆ. ಅಲ್ಲಿ ಒಬ್ಬ ಬಂದು ನೀ ಮಾತ್ರ ಬರ್ಕೂಡ್ದು ಅಂತ ಹೇಳಿ ಅದನ್ನ ಓಡಿಸ್ತಾನೆ. ಇಷ್ಟು ಹೇಳಿದ ಮೇಲೆ ಯಾವ ಮೂವಿ ಅಂತ ಗೊತ್ತಾಗಿರ್ಬೇಕಲ್ವಾ? ಆ ಚಿತ್ರ ರಿಚರ್ಡ್ ಆಂಟೋನಿ. ರಕ್ಷಿತ್ ಶೆಟ್ಟಿಯವರ ಅಭಿಮಾನಿಗಳು ಅಪಾರ ನಿರೀಕ್ಷೆ ಇಟ್ಟುಕೊಂಡಿರುವಂತಹ ಈ ಚಿತ್ರದ ಚಿತ್ರೀಕರಣ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ವಿಭಿನ್ನ ರೀತಿಯ ಪ್ರಯೋಗ ಮತ್ತು ಅತಿ ಸಾಮಾನ್ಯವಾಗಿರುವಂತಹ ಕಥೆಯೊಂದಿಗೆ ಹಾಗೂ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವಂತಹ ರಕ್ಷಿತ್ ಶೆಟ್ಟಿಯವರ ಹೊಸ ಚಿತ್ರಕ್ಕಾಗಿ ಅಭಿಮಾನಿಗಳು ಕಾಯುತ್ತಿರುವುದಂತೂ ಸತ್ಯ. ಚಿತ್ರೀಕರಣ ಉಡುಪಿಯಲ್ಲಿ ಪ್ರಾರಂಭವಾಗಲಿದ್ದು ಕಥೆಗೆ ಬೇಕಾದ ತಯಾರಿಗಳನ್ನ ಚಿತ್ರತಂಡ ಈಗಾಗಲೇ ಮಾಡಿಕೊಂಡಿದೆ ಹಾಗೂ ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಜವಾಬ್ದಾರಿಯನ್ನ ಸಹ ವಹಿಸಿಕೊಂಡಿದೆ. 1980 ಮತ್ತು 90ರ ದಶಕದಲ್ಲಿ ನಡೆಯುವ ಕಥೆಯಾಗಿರುವುದರಿಂದ ಅದನ್ನು ಕಟ್ಟಿಕೊಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ ಚಿತ್ರತಂಡ. ಅದ್ಭುತವಾದ ಸಂಗೀತ ಮತ್ತು ಹಿಡಿತ ಇರುವಂತಹ ಚಿತ್ರಕಥೆಯಾಗಿದೆ ಈ ರಿಚರ್ಡ್ ಆಂಟೋನಿ. ಈಗಾಗಲೇ ಜಯಿಸಿ ತನ್ನದೇ ಆದ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ರಕ್ಷಿತ್ ರವರ ಈ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಹೇಗೆ ಕಮಾಲ್ ಮಾಡ್ತದೆ ಎಂದು ನಾವೆಲ್ಲ ತಿಳಿದುಕೊಳ್ಳಬೇಕಾಗಿದೆ ಮತ್ತು ಕಾಯಬೇಕಾಗಿದೆ. ತುಂಬಾ ದಿನಗಳ ನಂತರ ನಿರ್ದೇಶಕರ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿರುವಂತಹ ರಕ್ಷಿತ್ ಶೆಟ್ಟಿ ತಮ್ಮ ನವ ಆಯಾಮದೊಂದಿಗೆ ಬದಲಾಗುತ್ತಿರುವಂತಹ ಚಿತ್ರ ಸಮೂಹಕ್ಕೆ ಯಾವ ರೀತಿ ಚಿತ್ರ ತಲುಪಿಸುತ್ತಾರೆ ಎಂಬ ಕುತೂಹಲ ಇದ್ದೇ ಇದೆ.